ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅಭ್ಯರ್ಥಿ. ಬಸವರಾಜ ಬೊಮ್ಮಾಯಿ ಅಭ್ಯರ್ಥಿ. ಯಾವತ್ತಾದ್ರೂ ಬಸವರಾಜ ಬೊಮ್ಮಾಯಿ ನೀನು ಕರ್ನಾಟಕಕ್ಕೆ ಎಲ್ಲೇ ಆದಾಗ ಬರಗಾಲದಲ್ಲಿ ದುಡ್ಡನ್ನು ಕೊಡದೇ ಹೋದಾಗ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತ ಶಿಫಾರಸುಗಳನ್ನ ಜಾರಿ ಮಾಡದೆ ಹೋದಾಗ ಯಾವತ್ತಾರು ಮಾತಾಡಿದೀಯ ಬಸವರಾಜ ಬೊಮ್ಮಾಯಿ? ಬಾಯಿ ಬಿಟ್ಟಿದ್ಯಾ? ಅದಕ್ಕೆ ಬದಲಾಗಿ ಅಮಿತ್ ಶಾ ಹೇಳಿದ ರೀತಿಯಲ್ಲಿ, ನರೇಂದ್ರ ಮೋದಿ ಅವರು ಹೇಳಿದ ರೀತಿಯಲ್ಲಿ ನೀವು ಡ್ಯಾನ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡಿದ್ರು. ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅಪ್ಪರ್ ಭದ್ರಾ ಯೋಜನೆಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ 23-24 ಬಜೆಟ್ ನಲ್ಲಿ 5,300 ಕೋಟಿ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಅದು ಸಾರ್ವಜನಿಕ ಭಾಷಣ ಅಲ್ಲ, ಬಜೆಟ್ ಭಾಷಣದಲ್ಲಿ 5,300 ಕೋಟಿ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರಿ. 2023-24ರಲ್ಲಿ ನೀವೇ ಮುಖ್ಯಮಂತ್ರಿ ಆಗಿದ್ರಿ ಬಸವರಾಜ ಬೊಮ್ಮಾಯಿ ಅವರೇ. ನಿಮ್ ಬಜೆಟ್ ನಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನ ಅಭಿನಂದನೆ ಮಾಡಿ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೇವೆ. 5,300 ಕೋಟಿ ಬಂದೇ ಬರುತ್ತದೆ. 2023-24ನೇ ವರ್ಷ ಮುಗಿದೋ ಈಗ ಮೇ ತಿಂಗಳಲ್ಲಿ ಇದ್ದೀವಿ. ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಯೋಜನೆ 5,300 ಕೋಟಿ ರೂಪಾಯಿನಲ್ಲಿ 1 ರೂಪಾಯಿ ಬರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರೇ, ನೀವು ಏನಾದ್ರು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರ ಈ ಬಸವರಾಜ ಬೊಮ್ಮಾಯಿ ಮತ್ತೆ ಗೆದ್ದೋಗ್ಬೇಕೇನ್ರಿ? ದಯಮಾಡಿ ಇವರನ್ನ ಸೋಲಿಸಿ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮುಖ್ಯಮಂತ್ರಿ ಆಗಿದ್ರಲ್ಲ, ಏನ್ ಮಾಡಿದರು? ರಾಣಿಬೆನ್ನೂರು ಏನಾದ್ರು ಮಾಡಿದಾರ? ಗದಗ ಜಿಲ್ಲೆಗೆ ಏನಾದ್ರು ಮಾಡಿದಾರ? ಹಾವೇರಿ ಜಿಲ್ಲೆಗೆ ಏನಾದ್ರು ಮಾಡಿದಾರ? ರಾಣಿಬೆನ್ನೂರಿಗೆ ಏನಾದ್ರು ಮಾಡಿದಾರ? ಯಾಕೆ ಗೆಲ್ಲಿಸ್ಬೇಕು ಇವ್ರನ್ನ? ಇವರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕದಲ್ಲಿ 40% ಸರ್ಕಾರ, 40% ಗವರ್ಮೆಂಟ್. ಲೂಟಿ ಹೊಡೆದ್ರು. 1 ರೂಪಾಯಿ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಮಾತೆತ್ತಿದ್ರೆ ತಾಕತ್ತಿದೆಯಾ? ನಿಮ್ಗೆ ದಮ್ ಇದೆಯಾ? ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಸ್ವಲ್ಪ ತಾಕತ್ತಿರ್ಬೇಕಲ್ಲ, ಸ್ವಲ್ಪ ದಮ್ ಇರ್ಬೇಕಲ್ಲ. ಅವ್ರ ಹತ್ರ ಕೇಳಲಿಕ್ಕೆ ಗಡಗಡ ಅಂತ ಹೆದರ್ಕೊಂಡು ಬಾಯಿ ಬಿಡದೆ ಹೇಳ್ತಕ್ಕಂಥ ನೀವು ದಮ್ ಬಗ್ಗೆ ಮಾತಾಡ್ತೀರಾ, ತಾಕತ್ ಬಗ್ಗೆ ಮಾತಾಡ್ತೀರಾ? ದಯಮಾಡಿ ಅವರನ್ನ ಗೆಲ್ಲಿಸಬೇಡಿ. ನರೇಂದ್ರ ಮೋದಿಯವರು 10 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. 10 ವರ್ಷಗಳು. 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅದಕ್ಕಿಂತ ಹಿಂದೆ ಗುಜರಾತ್ ನಲ್ಲಿ 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. 12 ವರ್ಷಗಳ ಕಾಲ ಏನ್ ಜನಗಳಿಗೆ ಸುಳ್ಳು ಹೇಳಿದ್ರು. ನಾವು ಇಡೀ ದೇಶದಲ್ಲಿ ಬದಲಾವಣೆಯನ್ನು ತರ್ತೇವೆ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ನ ನಾಯಕರುಗಳು, ವ್ಯಾಪಾರಸ್ಥರು, ಕೋಟ್ಯಾಧಿಪತಿಗಳು, ಶ್ರೀಮಂತರು, ಆಮೇಲೆ ಕೈಗಾರಿಕೋದ್ಯಮಿಗಳು ಇಲ್ಲಿ ಲೂಟಿ ಹೊಡೆದು ವಿದೇಶದಲ್ಲಿ ಹಣ ಇಟ್ಟಿದ್ದಾರೆ. ಆ ಹಣ ತಗೊಬಂದು 100 ದಿನದಲ್ಲಿ 15 ಲಕ್ಷ
ಎಲ್ಲರ ಅಕೌಂಟ್